ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಜೀವ ಭಯ, ನನ್ನನ್ನು ತೆಗಿಬೇಕು ಅಂತ ಕೆಲವರು ಕಾಯ್ತಿದ್ದಾರೆ ಅಂತ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಲು ತೆಗೆಯಲು ವಿಷ ಹಾಕಿ ಸಾಯಿಸಲು ಹೊಂಚು ಹಾಕ್ತಾ ಇದ್ದಾರೆ, ನನ್ನ ಸ್ನೇಹ ಬಳಗದಲ್ಲೇ ಹೊಂಚು ಹಾಕ್ತಾ ಇದ್ದಾರೆ ಅಂತ ಸಿದ್ದೇಶ್ವರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೇ ಹೋದ್ರೂ ಎಚ್ಚರಿಕೆಯಿಂದ ಇರ್ತೇನೆ ಅಂತಿದ್ದಾರೆ ಸಿದ್ದೇಶ್ವರ್. ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಸ್ಫೋಟಕ ಹೇಳಿಕೆ. ಜೀವ ಭಯ ಕಾಡ್ತಾ ಇದೆ ಸಿದ್ದೇಶ್ವರ್ ಅವರಿಗೆ. ಎಲ್ಲ ಮಾಡ್ತಾರೆ, ಟಿಕೆಟ್ ತಪ್ಪಿಸ್ಬೇಕು ಅಂತಾರೆ, ನಾನು ಕಾಲು ಕಡಿಬೇಕು ಅಂತಾರೆ, ಪಾಯ್ಸನ್ ಹಾಕ್ಬೇಕು ಅಂತಾರೆ, ಒಂದೇನು ಬಿಟ್ಟಿಲ್ಲ ಎಲ್ಲ. ಅದಕ್ಕೆ ನಾನೆಲ್ಲ ಭಾಳ ಹುಷಾರಾಗದೀನಿ. ಯಾವಾಗ ಏನಾರು ತಿನ್ನೋಕೆ ಹೋಗಲ್ಲ ನಾನು ತಿನ್ನೋಕ್ಕೆ, ಏನಾರು ಹಾಕ್ಬೇಕು ಅಂತ ಅದ್ರ ಒಟ್ಟು ಸಿದ್ದೇಶಪ್ಪನ ತೆಗಿಬೇಕು. ದಾವಣಗೆರೆಗೆ ಸಿದ್ದೇಶಪ್ಪನ ತೆಗಿಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನೇನು ಇಲ್ಲಣ್ಣ. ಥ್ರೆಟ್ ಇಲ್ಲ, ಸ್ನೇಹ ಭಾಗದಲ್ಲಿದೆ, ಸಂಬಂಧ ಭಾಗದಲ್ಲಿದೆ, ದ್ವೇಷ ಅಷ್ಟೇ. ಥ್ರೆಟ್ ಏನಿಲ್ಲ. ಥ್ರೆಟ್ ಇದ್ದರೆ ಬಾಕು ರಾಜಕೀಯ ದ್ವೇಷ. ಅದರಿಂದ ನಾನು ಯಾವಕ್ಕೂ ಜಗ್ಗಲ್ಲ ಬಗ್ಗಲ್ಲ. ನಾನು ಮತ್ತೆ ನಿಂತ್ಕೊಂತೀನಿ, ಗೆದ್ದೇ ಗೆಲ್ತೀನಿ. ನಾನೇ ಅಂತ ಅದನ್ನಪ್ಪ ಇಲ್ಲಿವರೆಗೂ. ಹಾಂ, ಎಂದು ಎಲೆಕ್ಷನ್ ಡಿಕ್ಲೇರ್ ಆಗಿ ಟಿಕೆಟ್ ಅನೌನ್ಸ್ ಮಾಡ್ತಾರೋ ಅಲ್ಲಿವರೆಗೂ ನಾನೇ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟು ವರದರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಇದೇನಿದು ಜೀವ ಭಯ ಕಾಡ್ತಾ ಇದೆಯಾ ಜಿಎಂ ಸಿದ್ದೇಶ್ವರ್ಗೆ? ಯಾರ ಮೇಲೆ ಅವರಿಗೆ ಅನುಮಾನ? ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ? ಏನ್ ಕತೆ ಅಂತ? ಪ್ರತಿಮಾ, ಇದು ರಾಜಕೀಯ ಅಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಮಾಡ್ತಾರೆ. 4ನೇ ಬಾರಿಗೆ ಗೆದ್ದಿದ್ರಿಂದ 5ನೇ ಬಾರಿಗೆ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ವೇದಿಕೆಯನ್ನು ಸಹ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಈ ನಡುವೆ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಒಂದು ಈಗಾಗಲೇ ಏನು ಬೆಂಗಳೂರು ಉಪ್ಪಾರಪೇಟೆ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಆಗಿತ್ತು. ಆ ಕೇಸಿಗೆ ಸಂಬಂಧಪಟ್ಟಂಗೂ ಸಹ ಒಂದು ವಿಡಿಯೋ ವೈರಲ್ ಆಗಿದೆ. ಅಪಪ್ರಚಾರಕ್ಕೆ ನಾನು ಬಳಸ್ಕೊಂತಿದ್ದಾರೆ. ಮತ್ತೆ ಜಿಎಂ ಸಿದ್ದೇಶ್ವರ್ ಟಿಕೆಟ್ ತಪ್ಪಿಸ್ಬೇಕು ಅಂದ್ಕೊಂಡು ವಂಚನ ಹಾಕಿ ಕೆಲವೊಂದು ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ, ಮತ್ತೆ ನಾನು ಗೆಲ್ತೀನಿ, ಇದನ್ನ ತಪ್ಪಿಸ್ಬೇಕು ಅಂದ್ಕೊಂಡು ಕೆಲವು ರಾಜಕೀಯ ಶಕ್ತಿಗಳು ಷಡ್ಯಂತ್ರ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಿಎಂ ಸಿದ್ದೇಶ್ವರ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ಈ ರೀತಿ ಅಂದ್ರೆ ನನ್ನ ಊಟಕ್ಕೆ ವಿಷ ಹಾಕೋದು ಅಥವಾ ಕಾಲನ್ನ ಕಡಿಯೋದು, ಎಲ್ಲ ಏನೆಲ್ಲ ಸಾಧ್ಯತೆಗಳಿದೆಯೋ ಅವನ್ನೆಲ್ಲವೂ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ ಅನ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಇದು ಅಂದ್ರೆ ಅವ್ರ ಅಪಪ್ರಚಾರ, ಟಿಕೆಟ್ ನ ತಪ್ಪಿಸ್ಬೇಕು ಅನ್ನೋ ಹಿನ್ನೆಲೆ ಎಲ್ಲವನ್ನ ಮಾಡ್ತೀರಾ ಆ ಆಂಗಲಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.